ವಿಶ್ವಾಸ ಗೆದ್ದ ವಿಜಯ ಏನು ಹಾಗಂದರೆ ವಿಶ್ವಾಸ ಮತ ಯಾಚನೆಯಲ್ಲಿ ಈಗ ಅವರು ಯಶಸ್ಸನ್ನು ಗಳಿಸಿದ್ದಾರೆ. ಯಾರು ನಟ ಅಂತ ಕರಿತಾ ಇದ್ವಿ, ಈಗ ಮುಖ್ಯಮಂತ್ರಿ, ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್. ಓಕೆ, ಅವ್ರಿಗೆ ಸಂಬಂಧಪಟ್ಟ ಹಾಗೆ, ಆ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಮ್ಮ ರಾಜ್ಯದ ಒಂದು ಮಾದರಿಯನ್ನು ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ಎಸ್, ಲೆಟ್ಸ್ ಗೋ ಫಾರ್ ದಟ್ ನ್ಯೂಸ್. ತಮಿಳುನಾಡಿನಲ್ಲಿ ಸಿದ್ದರಾಮಯ್ಯ ಮಾದರಿ ಆಡಳಿತ ಏನು, ಯಾವ ರೀತಿ ಇದು? ಸಿದ್ದರಾಮಯ್ಯನವ್ರಿಗೂ ಇದಕ್ಕೇನು ಸಂಬಂಧ? ನಮ್ಮ ಸರ್ಕಾರಕ್ಕೂ ಆಗಿನ ಸರ್ಕಾರಕ್ಕೂ ಅಲ್ಲಿಯ ಸರ್ಕಾರಕ್ಕೂ 144 ಶಾಸಕರ ಬೆಂಬಲವನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿ ವಿಜಯ್. ಈ ಬೆನ್ನಲ್ಲೇ ಜನರ ಹೃದಯ ಗೆಲ್ಲಲು ವಿಜಯ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಏನದು? ಜನರ ರಿಯಲ್ ಹೀರೋ ಆಗಲು ವಿಜಯ್ ಹೊರಟಿದ್ದಾರೆ. ತಮಿಳುನಾಡಿನಲ್ಲಿ ಬದಲಾವಣೆ ತರಲು ಗಿಲ್ಲಿ ರಣತಂತ್ರ, ಅವ್ರು ಮಾಡಿದಂಥ ಸಿನಿಮಾ ಅದು ಗಿಲ್ಲಿ. ಜನಸಾಮಾನ್ಯರ ಸಮಸ್ಯೆ ಆಲಿಸಿ ಬೇಗ ಬಗೆಹರಿಸಬೇಕು. ಸಿದ್ದರಾಮಯ್ಯ ಮಾದರಿಯ ತಂತ್ರಕ್ಕೆ ದಳಪತಿ ವಿಜಯ್ ಶರಣಾಗಿದ್ದಾರೆ. ಸಿದ್ದರಾಮಯ್ಯ ಕಚೇರಿ ಮಾದರಿ ಅನುಸರಿಸಲು ಇಲ್ಲಿ ನಿರ್ಧರಿಸಲಾಗಿದೆ. ಒಂದೊಂದು ಮಾಡೆಲ್, ಒಬ್ಬೊಬ್ಬರು ಒಂದು ವಿಭಿನ್ನ ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ಯಶಸ್ಸನ್ನು ಗಳಿಸಿದ್ರೆ ಅದನ್ನ ಯಾಕೆ ನಾವು ಫಾಲೋ ಮಾಡಬಾರ್ದು ಅನ್ನೋದು ಇಲ್ಲಿ ದಳಪತಿ ವಿಜಯ್, ತಮಿಳುನಾಡು ಮುಖ್ಯಮಂತ್ರಿ, ನೂತನ ಮುಖ್ಯಮಂತ್ರಿ ವಿಜಯ್ ಈಗಾಗಲೇ 144 ಶಾಸಕರ ಬೆಂಬಲದಿಂದ ಸದ್ಯಕ್ಕೆ ವಿಶ್ವಾಸ ಮತಯಾಚನೆ ಮಾಡಿದರು, ಯಶಸ್ಸನ್ನು ಗಳಿಸಿದ್ದಾರೆ. ಇವತ್ತು ಫ್ಲೋರಲ್ಲಿ ಅವರು ಮತಯಾಚನೆ ವೇಳೆ ವಿಶ್ವಾಸವನ್ನು ಗೆದ್ದಿದ್ದಾರೆ. ಹಾಗಾಗಿ ವಿಶ್ವಾಸ ಗೆದ್ದ ವಿಜಯ್ ಅಂತ ನಾವು ನಿಮಗೆ ಹೇಳ್ತಾ ಇದ್ವಿ. ಅಂದರೆ ಜನರ ಹೃದಯ ಗೆಲ್ಲೋಕೆ, ಹೌದಲ್ವಾ? ಎಲ್ಲದಕ್ಕೂ ಜನರೇ ಬೇಕು, ಓಟಿಗೂ ಬೇಕು, ನೋಟಿಗೂ ಬೇಕು, ಎಲ್ಲದಕ್ಕೂ ಜನರೇ ಬೇಕಾಗಿದೆ. ಹೀಗಾಗಿ ಒಂದಿಷ್ಟು ರಿಯಲ್ ಹೀರೋ ಆಗೋಕೆ ವಿಜಯ್ ಹೊರಟಿದ್ದಾರೆ, ಬದಲಾವಣೆ ತರೋಕೆ ಹೊರಟಿದ್ದಾರೆ. ಯಾವೆಲ್ಲ ಬದಲಾವಣೆಗಳನ್ನು ಮಾಡಲಿಕ್ಕೆ ಹೊರಟಿದ್ದಾರೆ? ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸಬೇಕು, ಬೇಗ ಬಗೆಹರಿಸಬೇಕು. ಅಂದರೆ ಸಿದ್ದರಾಮಯ್ಯನವರು ಈ ಒಂದು ಮಾದರಿಯನ್ನು ಅನುಸರಿಸಿದರು. ಹಾಗಾಗಿ ಆ ಒಂದು ಟೆಕ್ನಿಕ್ನ ಅಥವಾ ಆ ಒಂದು ಮಾಡೆಲ್ನ ಇಲ್ಲಿ ವಿಜಯ್ ಅವರು ಅಳವಡಿಸ್ಕೊಳ್ತಾ ಇದ್ದಾರೆ. ಎಸ್, ಇದರ ಮುಂದುವರೆದ ಭಾಗವಾಗಿ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಕುಂದು ಕೊರತೆ ಆಲಿಸುವ ವಿಧಾನದಲ್ಲಿ ಕರ್ನಾಟಕವೇ ಕಿಂಗ್, ಹೆಮ್ಮೆಯ ವಿಚಾರ ಇದು. ಅದೇ ಮಾದರಿಯನ್ನು ತಮಿಳುನಾಡಿನಲ್ಲಿ ತರೋಕೆ ವಿಜಯ್ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕ CM ಕಚೇರಿಯಿಂದ ಮಾಹಿತಿ ಪಡೆದಿದೆ ವಿಜಯ್ ಸರ್ಕಾರ. ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತೇಳಿ CM ಕಚೇರಿಯನ್ನು ಹೇಗೆ ನಿರ್ವಹಣೆ ಮಾಡಲಾಗ್ತಾ ಇದೆ, ನಮಗೊಂದಿಷ್ಟು ಹೇಳಿ ಅಲ್ಲ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ. ಎಷ್ಟು ಜನ ಅಧಿಕಾರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ದಿನಕ್ಕೆ ಎಷ್ಟು ದೂರುಗಳು ಬರುತ್ತವೆ, ಎಷ್ಟು ದಿನಗಳಲ್ಲಿ ಇತ್ಯರ್ಥ ಆಗುತ್ತವೆ, ತಾಂತ್ರಿಕವಾಗಿ ಸಮಸ್ಯೆಗಳನ್ನು ಬಗೆಹರಿಸೋಕಿರುವಂಥ ಆಪರ್ಚುನಿಟೀಸ್ ಏನು, ಏನೆಲ್ಲ ಪಾಸಿಬಿಲಿಟೀಸ್ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ವಿಜಯ್. ಜನರಿಗೆ ಸುಲಭವಾಗಿ ತಲುಪೋಕೆ ಮುಖ್ಯಮಂತ್ರಿ ವಿಜಯ್ ಈ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅದು ಜನರಿಗೆ ಅನುಕೂಲ ಆಗೋದಾದರೆ ಫೈನ್. ಯಾಕಂತ ಹೇಳಿದ್ರೆ ಈಗ ಈ ಮುಂಚೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು, ನಿಮಗೂ ಕೂಡ ಗೊತ್ತಿದೆ. ಸಿದ್ದರಾಮಯ್ಯನವರು ವಿಜಯ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ನ ಹೇಳಿ ಒಂದು ಶುಭಾಶಯಗಳನ್ನು ಕೋರ್ತಾ ಇದ್ರು, ಯಾವಾಗ ಬರ್ತೀರಾ ಬೆಂಗಳೂರಿಗೆ ಅಂತ ಹೇಳಿ. ಅಂದರೆ ಆ ಸಲುಗೆಯನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಜಸ್ಟ್ ಒಂದು ನೆಪ, ಅದೊಂದು ಲಿಂಕ್, ಹಾಗಾಗಿ ಹೇಳಿದೆ. ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಈಗ ಹೇಗಿದೆ, ಏನು ಕತೆ, ಯಾವ ಹಂತವನ್ನು ತಲುಪಿದೆ, ನಮ್ಮ ರಾಜ್ಯದ ಜನ ಎಲ್ಲ ಸುಭೀಕ್ಷವಾಗಿದ್ದಾರಾ? ಅದಲ್ಲ. ಆದರೆ ನೀವು ಹೇಗೆ ಕಾರ್ಯನಿರ್ವಹಿಸ್ತೀರಿ, ನಿಮ್ಮ ಕಚೇರಿಯಿಂದ ಯಾವ ರೀತಿ ನೀವು ರೂಪುರೇಷೆಗಳನ್ನು ಹಮ್ಮಿಕೊಂಡಿದ್ದೀರಿ, ಎಷ್ಟು ಜನ ಅಧಿಕಾರಿಗಳಿದ್ದಾರೆ, ಎಷ್ಟು ದೂರುಗಳು ಬರುತ್ತವೆ, ಇಮ್ಮಿಡಿಯೇಟಾಗಿ ಏನಾದರೂ ಸಾಲ್ವ್ ಮಾಡೋಕ್ಕಾಗತ್ತಾ, ಎಂತೆಂಥ ದೂರುಗಳು ಬರುತ್ತವೆ, ನಾವಿಲ್ಲೇನಾದರೂ ಅಳವಡಿಸ್ಕೊಳ್ಬಹುದಾ ಅಂಥೇಳಿ ಅವರು ಇಲ್ಲಿ ಸಲಹೆ ಪಡೆದಿದ್ದಾರೆ. ಅಂದರೆ ದೂರು ನಿಗಾ ವಹಿಸಲಿಕ್ಕೆ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡ್ತಾ ಇದ್ದಾರೆ ವಿಜಯ್. ಯಾವುದು ಕಂಪ್ಲೇಂಟ್ಸ್ ಇದ್ದೇ ಇರುತ್ತವಲ್ಲ, ದೂರು ದುಮ್ಮಾನುಗಳು, ಹಾಗಾಗಿ ಅದ್ರ ಬಗ್ಗೆ ವಿಶೇಷ ಗಮನ ವಹಿಸಲಿಕ್ಕೆ ಈಗ ಮತ್ತು ಹೊಸಬ್ರು ಉತ್ಸಾಹ ಜಾಸ್ತಿ ಇದ್ದೇ ಇರುತ್ತೆ, ಫಸ್ಟ್ ಟೈಮ್ ಅಲ್ವಾ? ಆದರೆ ಇದು ಅಗಸ ಆರಂಭದಲ್ಲಿ ಬಟ್ಟೆ ಒಗೆದಂಗೆ ಆಗಬಾರ್ದು ಅನ್ನುವ ನಿರೀಕ್ಷೆ ಕೂಡ ಅಲ್ಲಿಯ ಜನರಿಗೂ ಇರುತ್ತೆ, ಎಲ್ರಿಗೂ ಇರುತ್ತೆ. ಯಾವುದನ್ನಾದರೂ ಅಷ್ಟೇ ಕನ್ಸಿಸ್ಟೆಂಟ್ ಆಗಿ ಅದನ್ನು ಮಾಡ್ಕೊಂಡು ಹೋಗ್ತಾರ, ಆವಾಗ ಅವರಿಗೆ ಯಶಸ್ಸು ನಿಶ್ಚಿತ ಮತ್ತು ಇದೇ ವಿಶ್ವಾಸವನ್ನು ಜನರು ಮುಂದಿನ ದಿನಗಳಲ್ಲೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸದ್ಯಕ್ಕೆ ವಿಜಯ್ ಈಗ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಇಟ್ ಇಸ್ ಟೂ ಅರ್ಲಿ ಆ್ಯಂಡ್ ಇಟ್ಸ್ ಜಸ್ಟ್ ಬಿಗಿನಿಂಗ್ ಆಫ್ ಹಿಸ್ ರೂಲಿಂಗ್ ಅಲ್ವಾ? ಒಂದು
ಸುದೀರ್ಘ ಅವಧಿಯ ದ್ರಾವಿಡ ಪಕ್ಷಗಳ ಆಡಳಿತಕ್ಕೆ ಒಂದು ಬ್ರೇಕ್ ಹಾಕಿ ನಮ್ಮದೇ ಆದಂಥ ಒಂದು ಹೊಸ ಛಾಪನ್ನು ಮೂಡಿಸಿ ಜನಮನ ಗೆಲ್ಲಬೇಕು, ಅಂದುಕೊಂಡಂಥ ಭರವಸೆಗಳನ್ನು ಈಡೇರಿಸಬೇಕು, ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವ ವಿಚಾರ ಕೂಡ ಸಹಜವಾಗಿ ಒಂದಿಷ್ಟು ಚಾಲೆಂಜಿಂಗ್ ಆಗಿರುತ್ತೆ. ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅಂದರೆ ಅಲ್ಲಿ ತಗುಲೋ ವೆಚ್ಚವನ್ನು ಸಾಮಾನ್ಯವಾಗಿ ಏನು ಮಾಡುತ್ತೆ, ಸರ್ಕಾರವೇ ವಹಿಸುತ್ತೆ. ಆದರೆ ಇವರು ತಮ್ಮ ಪಕ್ಷದಿಂದಲೇ ಆ ವೆಚ್ಚವನ್ನು ಭರಿಸಿದ್ದಾರೆ. ಹೀಗಾಗಿ ಏನಪ್ಪ ಇವ್ರದ್ದೇನು ವಿಭಿನ್ನವಾಗಿದ್ದಾರಲ್ಲ, ವಿಶೇಷವಾಗಿದ್ದಾರಲ್ಲ, ಎಲ್ಲ ಭರವಸೆಗಳನ್ನು ಈಡೇರಿಸ್ಬೋದಾ, ಬರೀ ಸರ್ಕಾರದ ವತಿಯಿಂದನೇ ಮಾಡ್ತಾರಾ, ಜನರ ತೆರಿಗೆ ಹಣದಿಂದ ಅಷ್ಟೇ ಅಲ್ಲದೆ ಏನಾದರೂ ಸ್ವಂತ ದುಡ್ಡಿಂದ ಏನಾದರೂ ಇಲ್ಲಿ ಜನರಿಗೆ ಅನುಕೂಲ ಆಗೋ ಹಾಗೆ ಮಾಡ್ತಾರಾ ಅನ್ನುವ ಒಂದಿಷ್ಟು ಮಾತುಕತೆ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ, ನಿರೀಕ್ಷೆಗಳು ಕೂಡ ಇದ್ದಾವೆ. ನೀವು ಸ್ವಂತ ದುಡ್ಡು ಹಾಕ್ತಿರೋ ಅಥವಾ ಯಾವ ಸರ್ಕಾರ ದುಡ್ಡು ಹಾಕ್ತಿರೋ ಗೊತ್ತಿಲ್ಲ. ಆದರೆ ನೀವು ಅಂದುಕೊಂಡಂಥ ಭರವಸೆಯನ್ನು ಈಡೇರಿಸಿದರೆ, ಕೊಟ್ಟ ಮಾತಿನಂತೆ ನಡೆದುಕೊಂಡ್ರೆ ಖಂಡಿತವಾಗ್ಲೂ ಜನ ಎಲ್ಲರ ಬರೀ ವಿಜಯ ಜೊತೆಗೆ ಅಷ್ಟೇ ಅಲ್ಲ, ಅಜಯ್ ಜೊತೆಗೂ ಇರ್ತಾರೆ ಅಲ್ವಾ. ಸೊ ದಟ್ಸ್ ವೆರಿ ಸಿಂಪಲ್ ಥಿಂಗ್. ಓಕೆ, ಇನ್ನು ಇದೇ ಸುದ್ದಿಗೆ ಪೂರಕವಾಗಿ ಮತ್ತೊಂದು ಗುಡ್ ನ್ಯೂಸ್